ನೀವು ನಂಬಾರ್ದು. ಅದು ಹೆಂಗಾಗುತ್ತೆ ಏನು ಅಂತ ಹೇಳ್ತೀನಿ, ಅದೆಲ್ಲ ಬರೀ ನಿಮ್ಮ ಮೂಢನಂಬಿಕೆ, ಸರಿನಾ? ಬುದ್ಧಿ ಪುಡಿ ಹಾಕ್ತಾರೆ ಕೆಂಪಾಗಿ ಕರೀತಾರೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ಹಾಕಿದೆಯಾ ನೋಡ್ಬೋದು ಅಷ್ಟಾಗಿರೋದು. ಇವಾಗ ಬುದ್ಧಿ ಪುಡಿ ಅಂದ್ರೆ ನಂಬಾರ್ದು, ಇದು ಡಿಟರ್ಜೆಂಟ್ ಪೌಡರ್ ಆಗಿರುತ್ತೆ, ಸರಿನಾ? ಅಂದ್ರೆ ನಾವು ಬಟ್ಟೆ ಬಳಸ್ತೀವಲ್ಲ ಸೋಪ್ ಪುಡಿ, ಅದು ಇದಾಗುತ್ತೆ. ಅದು ಈ ರೀತಿ ಏನು ಕೆಂಪಾಗುತ್ತೆ ಅಂದರೆ ಆಸಿಡ್ ಬೇಸಸ್ ಕಾರಣದಿಂದ ಅದು ಈ ರೀತಿ ಕೆಂಪಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಇಂಥದ್ದೆಲ್ಲ ನಂಬಾರ್ದು, ಸರಿನಾ? ನೋಡ್ಬೋದು ಅವ್ರು ತೆಂಗಿನಕಾಯಿ ಬೇಕಾಗಿ ತೆಂಗಿನಕಾಯಿನ ಅವ್ರು ಯಾವತ್ತೂ ಕಪ್ ಮಾಡಲ್ಲ. ಅವ್ರು ತೆಂಗಿನಕಾಯಿಲೆ ಅವ್ರು ಕಪ್ ಮಾಡೋದು ಹೆಂಗಾಗುತ್ತೆ ನೀವು ಗಮನಿಸ್ಬೋದು. ಅವ್ರು ಯಾವತ್ತು ಕೊಡುವಾಗ ಅವರು ಒಳಗಡೆ ಒಂದು ಸಣ್ಣ ಬಿಟ್ಬಿಟ್ಟಿರುತ್ತೆ ತೆಂಗಿನಕಾಯಿ. ಅದು ಯಾಕೆ ಹಾಕಿರುತ್ತೆ ಅಂದರೆ ಅವ್ರು ಆ ಜಾಗದಲ್ಲಿ ಸಿರಂಜ್ ಹೋಲ್ ಮಾಡಿ ಅದರೊಳಗೆ ಬ್ಲ್ಯಾಕ್ ಕಲರ್ದು ಏನೋ ಒಂದು ರಾಸಾಯನಿಕ ಬಿಟ್ಟಿರ್ತಾರೆ, ಅದರಿಂದ ಅದು ಈ ರೀತಿ ಕಪ್ಪಾಗುತ್ತೆ, ಸರಿನಾ? ನೀವು ನೋಡ್ಬೋದು, ನಾನು ಬರೀ ನೀರಲ್ಲಿ ಹಾಕಿದಾಗ ಈ ಮೊಟ್ಟೆ ಒಳಗೋಗಿ ಕೊಡುತ್ತೋ, ಅದೇ ನಾನು ವಿಭೂತಿ ಪುಡಿ ಹಾಕ್ಬಿಟ್ಟು ನೀರು ಹಾಕಿದಾಗ ಆ ಮೊಟ್ಟೆ ಮೇಲೆ ಬರುತ್ತೆ. ಯಾಕಂದ್ರೆ ಬರೀ ನೀರಲ್ಲಿ ಮೊಟ್ಟೆದು ಡೆನ್ಸಿಟಿ ಇರುತ್ತಲ್ಲ ಅದು ಜಾಸ್ತಿ ಇರುತ್ತೆ, ನೀರು ಕಮ್ಮಿ ಇರುತ್ತೆ. ಯಾವಾಗ ನಾವು ನೀರು ಹಾಕ್ತೀವೋ ಅವಾಗ ನೀರು ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಮೊಟ್ಟೆ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಅದಕ್ಕೆ ಆಗ್ತಾ ಇರುತ್ತೆ, ಸರಿನಾ? ನೀರು ಮೇಲೆ ನಾವು ಕುಂಕುಮ ಹಾಕ್ತಾರೆ, ಯಾವಾಗ ತೇಲುತ್ತಾ ಅದು ಅದೇ ಥರ ಕಲರ್ ಆಗುತ್ತೆ. ನಾವು ನೀರ್ ಮೇಲೆ ನೈಲ್ ಪಾಲಿಶ್ ಅಂದರೆ ಉಗುರು ಬಣ್ಣ, ನಾವು ಉಗುರು ಹಾಕ್ತೀವಲ್ಲ ಉಗುರು ಬಣ್ಣ, ಅದನ್ನ ಹಾಕಿದ್ದೀವಿ. ಅದನ್ನ ಹಾಕಿದಾಗ ಅದರಲ್ಲಿ ಆಸಿಟೋನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಅದೇನಾಗುತ್ತೆ ಜಾಸ್ತಿ ಫ್ಲೇಮ್ ಆಗುತ್ತೆ. ಅದೊಂದು ಚೂರು ಬೆಂಕಿ ಬಿಟ್ಟು ಅಂದರೆ ಅದು ಫುಲ್ಲು ಬೆಂಕಿ ಇಟ್ಕೊಳ್ಳುತ್ತೆ. ಅದಕ್ಕೆ ಅದು ಉಳಿತೆ, ನೀರ್ ಮೇಲೂ ಬೆಂಕಿ ಉಳಿದೇ ಇರುತ್ತೆ, ಸರಿನಾ? ನಿಂಬೆಹಣ್ಣು ನೀವು ನೋಡ್ಬೋದು, ಇಲ್ಲಿ ಮಾತ್ರ ಕೆಂಪಾಗಿರುತ್ತೆ. ಈ ರೀತಿ ಎಲ್ಲ ನೀವು ನಿಂಬೆಹಣ್ಣು ನೋಡಿದ್ದೀರಾ, ಇಲ್ಲಿ ಮಧ್ಯದಲ್ಲಿ ಮಾತ್ರ ಕೆಂಪಾಗಲ್ಲ. ಯಾಕಂದರೆ ಅವರು ಈ ಜಾಗ ಹಿಂದೆ ಸಿರಾಕ್ಸ್ ತಗೊಂಡು ಸಿರಾಕ್ಸಿಂದ ಕೊಂಬು ಬಿಟ್ಟಿರೋ ಅಥವಾ ಏನಾದ್ರು ಒಳಗಾಕಿರ್ತಾರೆ, ಅದರಿಂದ ನಿಂಬೆಹಣ್ಣು ಕೆಂಪಾಗುತ್ತೆ. ಧನ್ಯವಾದಗಳು.